ಪ್ರಿಯ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವಿಟಿಲಿಗೋ ಅಥವಾ ಸ್ವಿತ್ರ ಅಥವಾ ತನ್ನು ಅನ್ನೋ ಸಮಸ್ಯೆ, ಈ ಸಮಸ್ಯೆಗೆ ಚಿಕಿತ್ಸೆ ಹೇಗೆ ಮಾಡಿಕೊಳ್ಬೇಕು? ಒಂದು ಸಾರಿ ತನ್ನು ಅನ್ನೋ ಸಮಸ್ಯೆ ಬಂದರೆ ಇದು ನಮ್ಮ ದೇಹದಿಂದ ದೂರ ಆಗದೇ ಇರತಕ್ಕಂಥ ಸಮಸ್ಯೆನ, ಇದರಲ್ಲಿ ಯಾವ ತಪ್ಪಿನ ಪಾತ್ರ ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇದೆ ಮತ್ತು ಹೇಗೆ ಇದನ್ನು ಗುಣಪಡಿಸ್ಕೊಳ್ಬೇಕು, ಮನೆಮದ್ದುಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಈ ಸಮಸ್ಯೆಯ ಮೂಲ ಅಧಿಕ ಉಷ್ಣತೆ ಮತ್ತು ಪಿತ್ತದೋಷದ ಸಮಸ್ಯೆ ಆಗಿರುತ್ತೆ. ಉಷ್ಣತೆ ಅಂತ ಹೇಳಿದ್ರೆ ತೀವ್ರ ಮಲಬದ್ಧತೆ ಅಂತ ಹೇಳ್ತೀವಿ, ರಕ್ತದೋಷ, ಪಿತ್ತದೋಷ. ಈ ಕಾರಣದಿಂದ ಚರ್ಮದ ಆರೈಕೆಯನ್ನು ನಾವು ಹಾಳು ಮಾಡಿಕೊಳ್ಬೇಕಾಗತ್ತೆ. ಈ ಸಮಸ್ಯೆ ಸ್ವಿತ್ರ ಅಥವಾ ವಿಟಿಲಿಗೋ ಅಥವಾ ತನ್ನು ಅನ್ನೋ ಸಮಸ್ಯೆಗೆ ಮೂಲ ಕಾರಣವಾಗಿ ಈ ಒಂದು ತೊಂದರೆ ಕಾಡ್ತಾ ಹೋಗುತ್ತೆ. ಈ ರೀತಿ ಸಮಸ್ಯೆಗಳಿದ್ದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡು ನೀವು ಸಂಪೂರ್ಣ ಗುಣಮುಖರಾಗ್ಬೋದು. ಹಾಗೆ ಮನೆಯಲ್ಲಿ ಯಾವೆಲ್ಲ ಚಿಕಿತ್ಸೆ ಅಥವಾ ಮನೆ ಔಷಧಿ ಅಥವಾ ಆಹಾರಗಳನ್ನು ಪಡ್ಕೊಳ್ತಾ ಈ ಸಮಸ್ಯೆಯಿಂದ ನಿಧಾನವಾಗಿ ನೀವು ಹೊರಗೆ ಬರ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆ ರೀತಿ ಮನೆಮದ್ದುಗಳಂತ ಹೇಳಿದ್ರೆ, ತಾಮ್ರದ ಪಾತ್ರೆ. ಈ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಆಗಾಗ ನಾವು ಸೇವನೆ ಮಾಡೋದ್ರಿಂದ ನಿಮ್ಮ ವಿಟಿಲಿಗೋ ಸಮಸ್ಯೆಯನ್ನು ನಿಧಾನವಾಗಿ ಗುಣಮುಖ ಮಾಡಿಕೊಳ್ಬೋದು. ಜೊತೆಗೆ ತಾಮ್ರದ ಅಂಶವನ್ನು ನಿಮ್ಮ ಆಹಾರದ ಮುಖಾಂತರ ಕೂಡ ಸೇವನೆ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಮೆಲನಿನ್ ಅನ್ನೋಂಥ ಅಂಶ ಕಡಿಮೆಯಾಗಿ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಈ ಎಲ್ಲ ಮನೆಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮೆಲನಿನನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಕಾರವನ್ನು ಮಾಡ್ಕೊಳ್ಬೋದು. ಹಾಗೆ ಒಣ ದ್ರಾಕ್ಷಿಯನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದು ತುಂಬ ಸೂಕ್ತ. ರಾತ್ರಿಯೇ ಈ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಆ ಒಣ ದ್ರಾಕ್ಷಿಯನ್ನು ಸೇವಿಸೋದ್ರಿಂದ ವಿಟಿಲಿಗೋ ಸಮಸ್ಯೆಯಿಂದ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಮೂಲಂಗಿ ಬೀಜಗಳನ್ನು ಪುಡಿ ಮಾಡಿಟ್ಕೊಂಡು ಅದನ್ನು ವಿನೆಗರ್ನಲ್ಲಿ ರಾತ್ರಿಯೇ ನೆನೆಸಿಡಿ, ಮರುದಿನ ಬೆಳಗ್ಗೆ ದೇಹಕ್ಕೆ ಹಚ್ಚಿಕೊಂಡು ನಂತರ ಅದನ್ನು ಸ್ನಾನ ಮಾಡೋದ್ರಿಂದ ಕಲೆಗಳನ್ನು, ಚರ್ಮದಲ್ಲಾಗಿರ್ತಕ್ಕಂಥ ತನ್ನಿನ ಸಮಸ್ಯೆಯಿಂದ ನೀವು ಗುಣಮುಖರಾಗಲಿಕ್ಕೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇನ್ನು 200 ಗ್ರಾಮಷ್ಟು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ, ರಾತ್ರಿ ಅದನ್ನು 5 ರಿಂದ 6 ಲೀಟರ್ ನೀರಿನಲ್ಲಿ ನೆನೆಸಿಡಿ. ಜೊತೆಗೆ 3ನೇ ದಿನ ಅಂದರೆ ನೆನೆಸಿಟ್ಟಂಥ ಮರುದಿನ ಬೆಳಗ್ಗೆ ಅದನ್ನು ಕುದಿಸ್ಬೇಕಾಗತ್ತೆ. ಅದು ಕಾಲು ಭಾಗಕ್ಕೆ ಬರುವ ತನಕ ಅದನ್ನು ಕುದಿಸಿ ನಂತರ ಅದನ್ನು ಸೋಸಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಪ್ರತಿನಿತ್ಯ ದೇಹಕ್ಕೆ ಲೇಪಿಸಿಕೊಂಡು ಅರ್ಧ ತಾಸು ಎಳೆಯ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು. ಹೀಗೆ ಮಾಡ್ತಾ ಸ್ನಾನ ಮಾಡೋದ್ರಿಂದ ತನ್ನನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು. ಕಾಳುಮೆಣಸನ್ನು ಅರೆದು ಅರಿಶಿಣದೊಂದಿಗೆ ಸೇರಿಸಿ ಹಚ್ಚೋದ್ರಿಂದ ಕೂಡ ಈ ಸಮಸ್ಯೆಯನ್ನು ಗುಣ ಮಾಡಿಕೊಳ್ಬೋದು. ಶುದ್ಧ ಹಾಲು, ಮೊಸರು, ಮಜ್ಜಿಗೆಯೂ ಕೂಡ ನಿಮ್ಮ ವಿಟಮಿನ್ B12 ಹೊಂದಿರುತ್ತೆ. ಸೊ ಹಾಗಾಗಿ ಇವನ್ನು ಬಳಸೋದ್ರಿಂದ ಕೂಡ ನಿಮ್ಮ ಈ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು. ಹೀಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ಬಹುಬೇಗ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ. ಈ ಒಂದು ರೀತಿಯ ಜನರು ಕೂಡ ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಚರ್ಮದ ವ್ಯಾಧಿ ಇದಾಗಿರುತ್ತೆ. ಈ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಗೆ ಬರುವಂಥ ಚಿಕಿತ್ಸೆ ಯೋಗವನ ಬೆಟ್ಟದ ಮುಖಾಂತರ ನೀವು ಪಡೆದುಕೊಳ್ಬೋದು. ಜೊತೆಗೆ ನಿಮ್ಮ ತಪ್ಪುಗಳನ್ನು ಕೂಡ ನೀವು ಸರಿಪಡಿಸ್ಕೊಳ್ಳೋದು ಬಹುಬೇಗ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯವಾಗುತ್ತೆ. ನಮಸ್ಕಾರ.